ಕೊಡಿ ಮೇಡಮ್. ಪಿಕ್ಚರ್ ಅಲ್ಲ ಇದು, ಆಕ್ಚುಲಿ ಫ್ಯಾಮಿಲಿ ಪ್ಯಾಕು. ಒಂದು ಹೋಟ್ಲಿಗೆ ಹೋದ್ರೆ ಏನೇನು ಬೇಕು, ಉಪ್ಪಿನಕಾಯಿ, ಊಟ, ಏನೋ ಐಟಮ್ ಎಲ್ಲ ಬೇಕು, ಹಂಗಿದೆ ಸಿನಿಮಾ. ಆಕ್ಚುಲಿ ಸಿನಿಮಾ ನಾನು ನಾರ್ಮಲ್ ಆಗಿ ಬೇರೆ ಸಿನಿಮಾಗೆಲ್ಲ ಹೋಗಲ್ಲ, ಆಕ್ಚುಲಿ ಕನ್ನಡ ಸಿನಿಮಾಗೆ ಜಾಸ್ತಿ ಹೋಗೋದು. ಇಲ್ಲಿವರೆಗೂ ಬೇರೆ ಭಾಷೆ ಏನು ಸಿನಿಮಾ ರಿಲೀಸ್ ಮಾಡಿದ್ರಿ, ನಾನು ಇಲ್ಲಿವರೆಗೂ ಥಿಯೇಟ್ರಿಗೂ ಹೋಗಿ ನೋಡಿಲ್ಲ, ಮೊಬೈಲಲ್ಲೂ ನೋಡಿಲ್ಲ. ಆಕ್ಚುಲಿ ನನ್ನ ಕೆಲಸ ರಜಾ ಹಾಕಿ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬಂದೆ, ಏನು ಕನ್ನಡ ಸಿನಿಮಾ ಅಂತ ಬಂದೆ. ನಾನು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಅದಕ್ಕಿಂತ ಮೀರಿ ನೆಕ್ಸ್ಟ್ ಲೆವೆಲ್ಗಿದೆ. ಆಕ್ಚುಲಿ ಕನ್ನಡ ಸಿನಿಮಾಗೆ ಬನ್ನಿ, ಚೆನ್ನಾಗಿಲ್ಲ ಅಂದ್ರೆ ನಾನು ಈ ಥರ ರಿವ್ಯೂ ಕೊಡೋದೇ ಬಿಟ್ಬಿಡ್ತೀನಿ. ರಿವ್ಯೂ ಕೊಟ್ಟು ನನಗೆ ಏನೂ ಇಲ್ಲ. ಕನ್ನಡ ಅಭಿಮಾನಿಗಳು ಇದನ್ನ ನೋಡಿ ಸಿನಿಮಾ ಥಿಯೇಟ್ರಿಗೆ ಬರ್ತೀರಾ, ಕನ್ನಡ ಸಿನಿಮಾ ಬೆಳೆಯುತ್ತೆ, ಬೇರೆ ಭಾಷೆ ಬೆಳೆಸೋದಲ್ಲ ಸ್ವಾಮಿ. ಆಕ್ಚುಲಿ ಇದಕ್ಕಿಂತ ಮುಂಚೆ ಸಂಜು ಬ್ಯಾಟ್ಸ್ ಗೀತ ರಿಲೀಸ್ ಆಗ್ಬೇಕಾಯ್ತು ಇವತ್ತು, ಅದನ್ನು ಕೂಡ ಹೋಗಿ ನೋಡ್ಬೇಕು ಅನ್ಕೊಂಡಿದ್ದೆ, ಬಟ್ ಆಗಿಲ್ಲ. ಯಾಕೇಳಿ ಎಲ್ಲ ನಮ್ಮವರೇ, ನಮ್ಮ ತಾಯಿ ಬಿಟ್ಟು ಬೇರೆ ತಾಯಿನ ಅಪ್ಕೊಂಡು ತಿಳ್ಕೊತಾ ಇದೀರಾ. ನೀವು ಬುದ್ಧಿ ಕಲಿಯಲ್ಲ. ಇದೇ ಟಾಪಿಕ್ ನಾವು UI ಫಿಲಮ್ ಉಪ್ಪಿ ಸರ್ ಹೇಳಿದ್ರು, ನೀವು ಬದಲಾಗಲ್ಲ ಅಂತ. ನೀವು ಅದು ಈಗಲೆಲ್ಲ 10 ವರ್ಷ ಬಿಟ್ಟರು ಬದಲಾಗಲ್ಲ, ಇದೇ ವಿಷಯ ಅಲ್ಲ, ಬದಲಾಗಲ್ಲ. ಸಿನಿಮಾ ಅಂತ ಬಂದ್ರೆ ಸಿನಿಮಾ ಹಾಲಿವುಡ್ ಒಂದು ಮಮ್ಮಿ ಫಿಲಮ್ ಏನ್ ನೋಡ್ತೀರಾ, ಬೇರೆ ಬೇರೆ ಜಾನರ್ ಏನು ನೋಡ್ತೀರಾ, ಅದಕ್ಕಿಂತ ಡಬಲ್ ಇದೆ ಸ್ವಾಮಿ. ನೀವು ಕೊಡೋ ದುಡ್ಡಿಗೆ 10 ರೂಪಾಯಿನೂ ಕಮ್ಮಿ ಇಲ್ಲ. ಅಂದ್ರೆ ಎಂಟರ್ಟೈನ್ಮೆಂಟ್ಗೆ ಫುಲ್ ಪ್ಯಾಕ್. ಕಾಮಿಡಿ ಬೇಕಾ, ಆಕ್ಷನ್ ಬೇಕಾ, ಒಂದು ಎಂಟರ್ಟೈನ್ಮೆಂಟ್, ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಖುಷಿ ವಿಷಯ ಎಲ್ಲ ಕರ್ನಾಟಕ ಕೇಳಿಸ್ಕೋಬೇಕು ಈ ಸಿನಿಮಾ ಬಗ್ಗೆ. ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ಬರ್ತಾರೆ, ತುಂಬಾನೇ ಮನ್ಸಿಗೆ ನಾಟ್ಯ. ಯಾಕಂದ್ರೆ ವಿಷ್ಣು ಸರ್ ಅಭಿಮಾನಿಸಿ ನೋಡಿ, ಕೈಯಲ್ಲಿ ಕೂಡ ಸಾಹಸ ಸಿಂಹ ವಿಷ್ಣು ಸರ್ದೇ ಹಾಕೊಂಡಿದ್ದೀನಿ. ಸಾಹಸ ಸಿಂಹ ವಿಷ್ಣು, ಅದರಲ್ಲಿ ಏನಂದ್ರೆ ನಮ್ಮ ಹನುಮಾನ್ ಕೂಡ ಬರ್ತಾರೆ ಸಿನಿಮಾ. ಪ್ರತಿಯೊಬ್ಬರು ಕೂಡ ಸಿನಿಮಾನ ಥಿಯೇಟರ್ ಬಂದು ನೋಡ್ಬೇಕು. ನೋಡಿಲ್ಲ ನಮ್ಮ ತಾಯಿಗೂ ನೀವು ಉದ್ಧಾರ ಆಗಲ್ಲ. ಹೋಗಿ ಬೇರೆ ಭಾಷೆ ಸಿನಿಮಾ ನೋಡಿ ಅವ್ರಿಗೆ ಸಪೋರ್ಟ್ ಮಾಡಿ. ಸ್ವಲ್ಪ ದಿನ ಆದ್ರೆ ನಾವು ಮುಚ್ಚಿಬಿಟ್ಟು ಮೊಬೈಲ್ ಟಿವಿ ರೀಲ್ಸ್ ನೋಡ್ಕೊಂಡು ಕುತ್ಕೋತೀವಿ. ಗುಡ್ ಬೈ.